ನಮಸ್ತೆ ಫ್ರೆಂಡ್ಸ್, SLU ಜಾಬ್ ಚಾನಲ್ಗೆ ಸ್ವಾಗತ. ಮೈಸೂರಿನಲ್ಲಿ ಕಚೇರಿ ಸಹಾಯಕ ಹಾಗೂ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಹುದ್ದೆಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್. CIIL ರಿಕ್ರೂಟ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಭಾರತ ಕೇಂದ್ರ ಬಾಹ್ಯ ಸಂಸ್ಥೆ ಮೈಸೂರಿನಲ್ಲಿ ವಿವಿಧ ಹುದ್ದೆಗಳ ಭರ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳು 23. ಈ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗಳು ಸಂಪೂರ್ಣ ಗುತ್ತಿಗೆ ಆಧಾರವಾಗಿದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಹುದ್ದೆಗಳ ಮಾಹಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಕೇಂದ್ರ ಭಾಷಾ ಸಂಸ್ಥೆಯಲ್ಲಿ ಹುದ್ದೆಗಳ ವಿವರ ಈ ಕೆಳಗಿನಂತಿದೆ. ಚೀಫ್ ರಿಸೋರ್ಸ್ ಪರ್ಸನ್ 2 ಹುದ್ದೆಗಳು, ಸೀನಿಯರ್ ರಿಸೋರ್ಸ್ ಪರ್ಸನ್ 1 ಹುದ್ದೆ, ಸೀನಿಯರ್ ರಿಸೋರ್ಸ್ ಪರ್ಸನ್ 1 2 ಹುದ್ದೆ, ಸೀನಿಯರ್ ರಿಸೋರ್ಸ್ ಪರ್ಸನ್ 2 2 ಹುದ್ದೆ, ಜೂನಿಯರ್ ರಿಸೋರ್ಸ್ ಪರ್ಸನ್ 3 ಹುದ್ದೆ, ಜೂನಿಯರ್ ರಿಸೋರ್ಸ್ ಪರ್ಸನ್ 1 2 ಹುದ್ದೆ, ಜೂನಿಯರ್ ರಿಸೋರ್ಸ್ ಪರ್ಸನ್ 2 3 ಹುದ್ದೆ, ಜೂನಿಯರ್ ರಿಸೋರ್ಸ್ ಪರ್ಸನ್ ಟೆಕ್ 2 ಹುದ್ದೆ, ಆಫೀಸ್ ಅಸಿಸ್ಟೆಂಟ್ 1, ಆರ್ಟಿಸ್ಟ್ 1, ವಿಡಿಯೋಗ್ರಾಫರ್ 1, ವಿಡಿಯೋ ಎಡಿಟರ್ 1 ಹುದ್ದೆ, ವೆಬ್ ಡಿಸೈನರ್ ಆರ್ ಅಡ್ಮಿನ್ 2 ಹುದ್ದೆಗಳು. ಈ ರೀತಿ ಹುದ್ದೆಗಳ ಮಾಹಿತಿ ಇದೆ ಫ್ರೆಂಡ್ಸ್. ವಿದ್ಯಾರ್ಹತೆ ಹುದ್ದೆಗಳ ಪ್ರಕಾರ ಅರ್ಹತೆ ಭಿನ್ನವಾಗಿದೆ. ಕೆಲವು ಸ್ನಾತಕೋತ್ತರ ಪದವಿ, MA, MSc ಆರ್ MPhil, PhD, ಕೆಲ ಸಮಯದಲ್ಲಿ BTech, BI ಟೆಕ್ ಅಥವಾ ಡಿಪ್ಲೊಮಾ ಅಗತ್ಯವಿದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಕನಿಷ್ಠ ಪದವಿದ್ದರೆ ಸಾಕು. ವಯೋಮಿತಿ: ಚೀಫ್ ರಿಸೋರ್ಸ್ ಪರ್ಸನ್ಗೆ ಗರಿಷ್ಠ 58 ವರ್ಷ, ಸೀನಿಯರ್ ರಿಸೋರ್ಸ್ ಪರ್ಸನ್ಗೆ 1 ಗರಿಷ್ಠ 55 ವರ್ಷ, ಸೀನಿಯರ್ ರಿಸೋರ್ಸ್ ಪರ್ಸನ್ 2 ಗರಿಷ್ಠ 52 ವರ್ಷ, ಸೀನಿಯರ್ ರಿಸೋರ್ಸ್ ಪರ್ಸನ್ 2 ಟೆಕ್ ಗರಿಷ್ಠ 40 ವರ್ಷ ಇದ್ದವರು ಅರ್ಜಿ ಹಾಕಬಹುದಾಗಿರ್ತದೆ. ಇತರೆ ಹುದ್ದೆಗಳಿಗೆ ವಿವಿಧ ಅಧಿಸೂಚನೆಯಲ್ಲಿ ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆ ಓದಿಕೊಳ್ಳತಕ್ಕದ್ದು. ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿರುತ್ತದೆ ಎಂದು ನೀಡಿದ್ದಾರೆ. ಅದೇ ರೀತಿ ವೇತನ, ಪ್ರತಿ ತಿಂಗಳು ನೀಡಲಾಗುವ ವೇತನ ಚೀಫ್ ರಿಸೋರ್ಸ್ ಪರ್ಸನ್ಗೆ 52,800 ಸ್ಟಾರ್ಟ್ ಆಗ್ತಾ ಇದೆ. ಅದೇ ಸೀನಿಯರ್ ರಿಸೋರ್ಸ್ ಪರ್ಸನ್ಗೆ ರೂಪಾಯಿ 50,203 ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ಸೀನಿಯರ್ ರಿಸೋರ್ಸ್ ಪರ್ಸನ್ 1ಗೆ 49,293 ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಸೀನಿಯರ್ ರಿಸೋರ್ಸ್ ಪರ್ಸನ್ 2ಗೆ ರೂಪಾಯಿ 46,963 ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಜೂನಿಯರ್ ರಿಸೋರ್ಸ್ ಪರ್ಸನ್ 2ಗೆ 42,931 ಅದೇ ಜೂನಿಯರ್ ರಿಸೋರ್ಸ್ ಪರ್ಸನ್ ಟೆಕ್ಗೆ 42,931 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಮಾಸಿಕ ವೇತನವಾಗಿರುತ್ತದೆ. ಅದೇ ರೀತಿ ವಿಡಿಯೋ ಎಡಿಟರ್ ಆರ್ ಆರ್ಟಿಸ್ಟ್, ವೆಬ್ ಡಿಸೈನ್ ಅಡ್ಮಿನ್ಗೆ ರೂಪಾಯಿ 31,818, ಆಫೀಸ್ ಅಸಿಸ್ಟೆಂಟ್ಗೆ 24,824 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಹೆಚ್ಚಿಗೆ ಆಗಬಹುದಾಗಿರುತ್ತದೆ. ಅದೇ ರೀತಿ ಆಯ್ಕೆ ವಿಧಾನ, ಆಯ್ಕೆ ಪ್ರಕ್ರಿಯೆ ಈ ಕೆಳಗಿನಂತೆ ಇರುತ್ತದೆ ಅಂತ ನೀಡಿದ್ದಾರೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಬೇಕಾದರೆ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಧಿಸೂಚನೆ ಸಂಪೂರ್ಣವಾಗಿ ಓದಿ ಅರ್ಜಿ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಪ್ರಮುಖ ದಿನಾಂಕಗಳು: ಚೀಫ್ ರಿಸೋರ್ಸ್ ಪರ್ಸನ್ ಹುದ್ದೆಗೆ ಕೊನೆಯ ದಿನಾಂಕ 15 ಏಪ್ರಿಲ್ 2025 ಆಗಿರುತ್ತದೆ. ಇತರೆ ಹುದ್ದೆಗಳಿಗೆ ಕೊನೆಯ ದಿನಾಂಕ 21 ಏಪ್ರಿಲ್ 2025. ಅರ್ಜಿ ಪ್ರಾರಂಭ ದಿನಾಂಕ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.